ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಸದ್ದು ಗದ್ದಲ ತೀವ್ರವಾಗಿ ನಡೆಯುವ ಸಾಧ್ಯತೆ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ನಡೆದಂತಹ ಅಡೆತಡೆಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಶಾಸಕರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಶಾಸಕರು ಯಾರ್ಯಾರು ಅಡೆತಡೆ ಉಂಟು ಮಾಡಿದ್ರು ರಾಜ್ಯಪಾಲರಿಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಇನ್ನು ಈ ಹಿಂದೆಯೂ ಕೂಡ ಆಕ್ರೋಶ ಹೊರಹಾಕಿತ್ತು ಬಿಜೆಪಿ. ಸದನದ ಬಾವಿಗೆ ಇಳಿದು ಬಿಜೆಪಿಯಿಂದ ಧರಣಿ ಮಾಡುವಂತಹ ಸಾಧ್ಯತೆ ಕೂಡ ಇವತ್ತು ಇದೆ. ರಾಷ್ಟ್ರಗೀತೆಗೆ ಅಗೌರವ ಕೊಟ್ಟ ಬಗ್ಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಡ್ತಾ ಇದೆ. ರಾಷ್ಟ್ರಗೀತೆ ಆಗುವವರೆಗೆ ನಿಲ್ಲಬೇಕಾಗಿತ್ತು, ರಾಷ್ಟ್ರಗೀತೆ ಆಗುವ ಸಂದರ್ಭದಲ್ಲೇ ಹೊರಟರು. ಹೀಗಾಗಿ ರಾಷ್ಟ್ರಗೀತೆಗೆ ಅವರು ಅಪಮಾನ ಮಾಡಿದ್ದಾರೆ ಅಂತ ಇತ್ತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದರೆ, ಮತ್ತೊಂದೆಡೆ ಬಿಜೆಪಿ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ, ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಸದ್ದು ಗದ್ದಲ ನಡೆಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ಸದನದ ಬಾವಿಗೆ ಇಳಿದು ವಿಪಕ್ಷ ನಾಯಕರು ಇವತ್ತು ಧರಣಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅಬಕಾರಿ ಹಗರಣದ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಗಂಭೀರವಾಗಿ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಅಬಕಾರಿ ಹಗರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ. ಇವತ್ತು ಚರ್ಚೆಗೆ ಅವಕಾಶ ಕೊಡಬೇಕಂತ ಸ್ಪೀಕರ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಇವತ್ತು ಚರ್ಚೆಗೆ ಅವಕಾಶ ನೀಡಲಾಗುವ ಸಾಧ್ಯತೆ ಇದೆ. ನರೇಗಾ ಯೋಜನೆ ರದ್ದತಿ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆಯಾಗುತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಇವತ್ತು ಸಾಕಷ್ಟು ಸದ್ದುಗದ್ದಲ ನಡೆಯುವಂತಹ ಸಾಧ್ಯತೆಗಳು ಇದೆ.